ಇನ್ನು ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯಲ್ಲಿ ಅಂದರೆ ಮಹಾದೇವ್ ಬೆಟ್ಟದಲ್ಲಿ ಆ ಕಾರ್ಯಾಚರಣೆ ನಡೀತು. ಅದರಲ್ಲಿ 3 ಉಗ್ರರನ್ನ ಹೊಸಕ್ಕೆ ಹಾಕಿದ ಯೋಧರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸನ್ಮಾನ ಮಾಡಿದ್ದಾರೆ. ಬಳಿಕ ಮಾತಾಡಿದರು. ಆಪರೇಷನ್ ಸಿಂಧೂರ್ ಹಾಗೂ ಆಪರೇಷನ್ ಮಹಾದೇವ್ ಮೂಲಕ ಉಗ್ರರ ಮಾಸ್ಟರ್ ಮೈಂಡ್ಗಳಿಗೆ ನಮ್ಮ ಸೇನೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿಬಿಟ್ಟಿದೆ. ಅಲ್ಲದೆ ಭಾರತಕ್ಕೆ ಹಾನಿ ಮಾಡಬಹುದು ಅಂತ ಭಾವಿಸುವ ಯಾವುದೇ ದುಷ್ಟಶಕ್ತಿಯನ್ನು ನಮ್ಮ ಸೇನೆ ಸುಮ್ಮನೆ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ಶ್ರೀನಗರದ ಡಚ್ಗಾಮ್ ಅರಣ್ಯದಲ್ಲಿ ಜುಲೈ 28ನೇ ತಾರೀಕಿಗೆ ಸುಲೇಮಾನ್ ಶಾ ಮತ್ತು ಅಫ್ಘಾನ್ ಮತ್ತು ಜಿಬ್ರಾನ್ ಎಂಬ 3 ಉಗ್ರರನ್ನ ಸೇನೆ ಎನ್ಕೌಂಟರ್ ಮಾಡಿತ್ತು. ಇನ್ನು ಭಾರತ ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ 7 ಜೆಟ್ಗಳು ಧ್ವಂಸಗೊಂಡಿವೆ. ಪರಮಾಣು ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಕ್ಯಾಬಿನೆಟ್ ಸಭೆಯಲ್ಲಿ ಟ್ರಂಪ್ ಪ್ರಸ್ತಾಪಿಸಿದ್ದಾರೆ. ಮೋದಿ ಹಾಗೂ ಪಾಕ್ ಜೊತೆಗೆ ಮಾತನಾಡಿ ನೀವಿಬ್ಬರು ಅಣುಬಾಂಬ್ ಯುದ್ಧ ನಡೆಸಲು ಸಜ್ಜಾಗುತ್ತಿದ್ದೀರಿ, ಹೀಗಾಗಿ ಕೂಡಲೇ ಕದನ ವಿರಾಮಕ್ಕೆ ಒಪ್ಪದಿದ್ರೆ ವ್ಯಾಪಾರ ಮಾಡಲ್ಲ, ಹೆಚ್ಚಿನ ತೆರಿಗೆ ವಿಧಿಸಲಾಗುವುದು ಅಂತ ಎಚ್ಚರಿಸಿದೆ. ಇದಾದ 5 ಗಂಟೆಗಳಲ್ಲಿ ಎಲ್ಲವೂ ಕೂಡ ಮುಗಿಯಿತು ಅಂತ ಟ್ರಂಪ್ ಬಡಾಯಿ ಕೊಚ್ಚಿಕೊಂಡಿದ್ದಾರೆ. ಈ ಮಧ್ಯೆ ಕದನ ವಿರಾಮಕ್ಕೆ ಟ್ರಂಪ್ 24 ಗಂಟೆ ಡೆಡ್ಲೈನ್ ಕೊಟ್ಟಿದ್ರು, ಮೋದಿ 5 ಗಂಟೆಗಳಲ್ಲಿ ಇದನ್ನು ಪಾಲಿಸಿದ್ರು ಅಂತ ರಾಹುಲ್ ಗಾಂಧಿ ಬಿಹಾರದಲ್ಲಿ ಆರೋಪಿಸಿರೋದು. ಭಾರತದ ಸೇನಾ ಸಶಸ್ತ್ರೀಕರಣದಲ್ಲಿ ಆತ್ಮನಿರ್ಭರತೆಗಾಗಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. 97 LCA ಮಾರ್ಕ್ 1A ಫೈಟರ್ ಜೆಟ್ನ ಖರೀದಿ ಮಾಡೋದಕ್ಕೆ 62,000 ಕೋಟಿ ರೂಪಾಯಿಯ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡೋದಕ್ಕೆ ಮುಂದಾಗಿದೆ. ಇದು ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳಿಗಾಗಿ 113 GE 404 ಇಂಜಿನ್ ಪೂರೈಸಲು ಅಮೆರಿಕದ GE ಸಂಸ್ಥೆಯೊಂದಿಗೆ ಸುಮಾರು $1 ಬಿಲಿಯನ್ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾಗಿದೆ. 97 LACಗಳಿಗೆ ಅಮೆರಿಕದ ಸಂಸ್ಥೆಯಿಂದ 113 GE 404 ಎಂಜಿನ್ ಖರೀದಿಸಲು ಮಾತುಕತೆ ಬಹುತೇಕ ಅಂತಿಮವಾಗಿದ್ದು, ಈ ವರ್ಷದ ಸೆಪ್ಟೆಂಬರ್ ವೇಳೆಗೆ ಒಪ್ಪಂದ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಅಂತ ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಒಪ್ಪಂದ HALಗೆ ನಿರಂತರವಾಗಿ 212 GE 404 ಎಂಜಿನ್ ಅಗತ್ಯ ಪೂರೈಸಲು ನೆರವಾಗುತ್ತೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು, ಈಗಿಲ್ಲ. ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಆಕ್ಚುಲಿ ಇದೇ ಆಗಬೇಕಾಗಿದೆ. ಇದು ಬಹಳ ವರ್ಷಗಳ ಹಿಂದಿನಿಂದ ಆಗಬೇಕಾಗಿತ್ತು ಆತ್ಮನಿರ್ಭರ್ ವಿಚಾರದಲ್ಲಿ. ಬಟ್ ಈಗ ಮಾಡ್ತಾ ಇದ್ದೀವಿ. ಬಟ್ ಇಟ್ ವಿಲ್ ಟೇಕ್ ಇನ್ನೊಂದು 10 ವರ್ಷ ಈ ಟೈಮ್ ತಗೊಳುತ್ತೆ. ನಾವು ತುಂಬ ಗಟ್ಟಿಯಾಗಿ ನಮ್ಮದೇ ಆದಂಥ ಬಲಾಢ್ಯವಾಗಿ ನಿಂತ್ಕೊಳ್ಳೋಕ್ಕೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ನಿಲ್ಸೋಕೆ ಇನ್ನೊಂದು 10-15 ವರ್ಷ ಬೇಕು. ಬಟ್ ಶುರುವಾಗಿದೆ, ಒಳ್ಳೆಯದೇ. ಇನ್ನು ಚುನಾವಣಾ ಆಯೋಗದ ವಿರುದ್ಧ ಮತಗಳು ಆರೋಪ ಮಾಡಿರುವಂಥ ರಾಹುಲ್ ಗಾಂಧಿ ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಏನಪ್ಪ ಇದು? ಗುಜರಾತ್ನ ಪರಿಚಯವಿಲ್ಲದ 10 ರಾಜಕೀಯ ಪಕ್ಷಗಳು ಈಗ 5 ವರ್ಷಗಳಲ್ಲಿ 4,300 ಕೋಟಿ ರೂಪಾಯಿ ದೇಣಿಗೆಯನ್ನು ಪಡ್ಕೊಂಡ್ಬಿಟ್ಟಿವೆ. ಈ ಪಕ್ಷಗಳು ಕಡಿಮೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಕಡಿಮೆ ಮತಗಳನ್ನು ಕಳಿಸಿದ್ರೂ ಕೂಡ ಲೆಕ್ಕ ಪರಿಶೋಧನಾ ವರದಿಗಳಲ್ಲಿ ದೊಡ್ಡ ಮೊತ್ತದ ವೆಚ್ಚವನ್ನು ತೋರಿಸಿರುವುದು ಅನುಮಾನಕ್ಕೆ ಕಾರಣವಾಗ್ಬಿಟ್ಟಿದೆ. ಈ ಬಗ್ಗೆ ಚುನಾವಣಾ ಆಯೋಗ ತನಿಖೆ ನಡೆಸುತ್ತಾ, ಈ ಬಗ್ಗೆಯೂ ಕೂಡ ಅಫಿಡವಿಟ್ ಕೇಳ್ತೀರಾ ಅಂತ ಎಕ್ಸ್ನಲ್ಲಿ ಸವಾಲ್ ಹಾಕಿದ್ದಾರೆ. 3 ಪ್ರಮುಖ ಚುನಾವಣೆಗಳಲ್ಲಿ ಈ ಪಕ್ಷಗಳು ಒಟ್ಟಾಗಿ ಕಣಕ್ಕಿಳಿಸಿದ್ದು ಕೇವಲ 43 ಅಭ್ಯರ್ಥಿಗಳನ್ನು ಮಾತ್ರ. ಎಲ್ಲ ಅಭ್ಯರ್ಥಿಗಳು ಸೇರಿ ಗಳಿಸಿದ್ದು ಕೇವಲ 54,069 ಮತಗಳನ್ನು ಅಂದಿದ್ದಾರೆ. ಇನ್ನು ಬಿಹಾರದಲ್ಲಿ ರಾಹುಲ್ ಮತದಾನ ಅಧಿಕಾರ ಯಾತ್ರೆಯಲ್ಲಿ ಮಾತನಾಡಿ ಗುಜರಾತ್ ಮಾಡೆಲ್ ಅಂದರೆ ಮತಗಳ್ಳತನ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರ್ಯಾಲಿಯಲ್ಲಿ ತಮಿಳುನಾಡು ಸಿಎಂ ಸ್ಟಾಲಿನ್ ಭಾಗಿಯಾಗಿರೋದಕ್ಕೆ ತಮಿಳುನಾಡು ಬಿಜೆಪಿ ಕಿಡಿಕಾರಿದೆ. ಸನಾತನ ಧರ್ಮ ನಾಶ, ಬಿಹಾರಿಗಳ ಬಗ್ಗೆ ನಿಮ್ಮ ಮಗ ಸಚಿವರ ಟೀಕೆಗೆ ದಮ್ ಇದ್ರೆ ಉತ್ತರ ಕೊಡಿ ಅಂತ ಎಕ್ಸ್ನಲ್ಲಿ ಪ್ರಶ್ನಿಸಿದ್ದಾರೆ. ಮಸ್ಟ್ ಅದಕ್ಕೆ ಆನ್ಸರ್ ಮಾಡಬೇಕು. ಇಂಡಿಕೂಟನೂ ಆನ್ಸರ್ ಮಾಡಬೇಕು ಅದರಲ್ಲಿ. ಯಾಕೆಂದ್ರೆ ಸನಾತನ ಧರ್ಮ ನಾಶ ಮಾಡುವ ವಿಚಾರದಲ್ಲಿ ಅವ್ರು ಮಾತನಾಡೋದು, ಅದರಲ್ಲಿ ಸೈಲೆಂಟ್ ಆಗಿರ್ತೀರಾ. ಅದು ಅವ್ರ ವೈಯಕ್ತಿಕ ಅಂದ್ಬಿಡೋದು. ಅದು ಅವ್ರವ್ರು ಹೇಳ್ತಾರೆ. ಅದು ಹೆಂಗಾಗುತ್ತೆ ವೈಯಕ್ತಿಕ? ಅದು ಹೆಂಗಾಗ್ಬಿಡುತ್ತೆ? ಸನಾತನ ಧರ್ಮ ನಾಶ ಇವೆಲ್ಲವೂ ಕೂಡ ಹೇಳಬೇಕಲ್ಲ. ಅವ್ರ ಸ್ಟ್ಯಾಂಡ್ ಬೇರೆ, ನಿಮ್ಮ ನಿಲುವುಗಳು ಬೇರೆನಾ? ಅವ್ರ ಜೊತೆಗೆ ಸೇರ್ಕೊಂಡಿದ್ರೆ ಅಂದ್ರೆ ಅದಕ್ಕೂ ಉತ್ತರ ಕೊಡಬೇಕು. ನೋಡಿ ಏನು ಹೇಳ್ತೀರಾ ಅದಕ್ಕೆ? ಭಾರತದ ಆಮದು ವಸ್ತುಗಳಿಗೆ ಟ್ರಂಪ್ 50% ಸುಂಕ ಸಮರದ ವಿಧಿಸಿರುವಂತಹ ವಿಚಾರವಾಗಿ ಅಮೆರಿಕ ಭಾರತದ ನಡುವಿನ ದ್ವಿಪಕ್ಷೀಯ ಸಂಬಂಧದ ಮೇಲೆ ತೀವ್ರವಾದ ಪರಿಣಾಮ ಉಂಟಾಗುತ್ತೆ. ಅಧಿಕೃತವಾಗಿ ಜಾರಿಗೆ ಬರುವುದಕ್ಕೂ ಮುನ್ನ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಜೊತೆ ದೂರವಾಣಿ ಸಂಭಾಷಣೆಗೆ ಪ್ರಯತ್ನಿಸಿದ್ರಂತೆ. ಆದರೆ ಸತತ 4 ಬಾರಿ ಟ್ರಂಪ್ ಕರೆ ಮಾಡಿದ್ರೂ ಸ್ವೀಕರಿಸಲು ಮೋದಿ ನಿರಾಕರಿಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಸುಂಕ ಸಮರದಲ್ಲಿ ಟ್ರಂಪ್ಗೆ ಆಘಾತ ಕೊಡಲು ಭಾರತ ಸಜ್ಜಾಗಿದೆ. ಜವಳಿ ರಫ್ತು ಮಾರುಕಟ್ಟೆಯನ್ನು ವಿಸ್ತರಿಸಿ ಸ್ಥಳೀಯ ಬೇಡಿಕೆ ಹೆಚ್ಚಿಸಲು ಹೊಸ ಮಾರ್ಗೋಪಾಯವನ್ನು ಕಂಡುಕೊಂಡಿದೆ. ಹೊಸ ಮಾರುಕಟ್ಟೆಗಾಗಿ ಇಂಗ್ಲೆಂಡ್, ಜಪಾನ್, ಯುರೋಪ್, ಆಸ್ಟ್ರೇಲಿಯಾ ಸೇರಿದಂತೆ 40 ರಾಷ್ಟ್ರಗಳ ಜೊತೆ ಚರ್ಚೆಗೆ ಭಾರತ ಮುಂದಾಗಿದೆ. ಈಗಾಗಲೇ 200ಕ್ಕೂ ಹೆಚ್ಚು ರಾಷ್ಟ್ರಗಳ ಜೊತೆ ವ್ಯವಹಾರ ನಡೆಸ್ತಾ ಇದ್ರು ಕೂಡ ಈ 40 ರಾಷ್ಟ್ರಗಳ ಜೊತೆ ಪ್ರಧಾನವಾಗಿ ವ್ಯವಹಾರ ನಡೆಸುವ ಬಗ್ಗೆ ಮಾತುಕತೆ ನಡೆಯುತ್ತೆ. ಏನೋ ಕೌಂಟರ್ ಕೊಡ್ತೀನಿ ಅಂತಿದ್ದಾರೆ. ಕೌಂಟರ್ ಯಾವ ರೀತಿ ಆಗುತ್ತೆ, ಅದರ ಪರಿಣಾಮಗಳು ಹೆಂಗೆ ಉಂಟಾಗುತ್ತೆ ಅನ್ನೋದನ್ನು ನೋಡೋಣ. ಅಮೆರಿಕಾನು ಹೇಗೆ ರಿಯಾಕ್ಟ್, ನಮ್ಮನ್ನು ಬಿಟ್ಟರೆ ಅವ್ರಿಗೂ ಇಲ್ಲ, ಚೀನಾ ಕಡೆಗೆ ಹೋಗೋಕ್ಕಾಗಲ್ಲ ಅವರಿಗೆ, ನಮ್ಮ ಹತ್ರನೇ ಬರಬೇಕು. ಒಂಚೂರು ಬೆದರಿಕೆ ಹಾಕೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಹೊಡೆತ ತಿನ್ನೋದು ಅಮೆರಿಕಾನೇ ಇರಬಹುದು ನಾಳೆ ದಿನಗಳಲ್ಲಿ. ಅದು ಎಷ್ಟರ ಮಟ್ಟಿಗೆ ಹೋಗುತ್ತೋ ಗೊತ್ತಿಲ್ಲ. ನಮಗೆ ಡಿಪೆಂಡೆಂಟೇ ಆಗುವಂಥದ್ದಿಲ್ಲ, ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಾಳೆ ಏಡ್ ತಿಂದರೆ ದೊಡ್ಡ ಮಟ್ಟದಲ್ಲಿ ತಿಂತಾರೆ. ಬಟ್ ನಾವು ಸ್ವಲ್ಪ ಎದುರಿಸಬೇಕಾಗತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ನೋಡೋಣ.
ಇನ್ನು ಆಸ್ಟ್ರೇಲಿಯಾ ಕ್ರಿಕೆಟ್ ಆಟಗಾರ ಮೈಕಲ್ ಕ್ಲಾರ್ಕ್ ಚರ್ಮ ರೋಗದಿಂದ ಬಳಲ್ತಾ ಇದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನನಗೆ ಚರ್ಮ ಕ್ಯಾನ್ಸರ್ ಇರೋದು ನಿಜ. ಈ ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇದ್ದೀನಿ. 2006ರಲ್ಲಿ ಕಾಯಿಲೆ ಇರೋದು ಪತ್ತೆ ಆಯಿತು. ಪ್ರಸ್ತುತ ಚಿಕಿತ್ಸೆಯನ್ನು ಪಡಿತಾ ಇದ್ದೀನಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು IPLಗೆ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ವಿದಾಯ ಹೇಳಿಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಅಶ್ವಿನ್ ಇದೀಗ ಎಲ್ಲಾ ಮಾದರಿ ಕ್ರಿಕೆಟ್ಗೂ ಕೂಡ ಗುಡ್ ಬೈ ಹೇಳಿದ್ದಾರೆ. ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. IPL ಕ್ರಿಕೆಟಿಗನಾಗಿ ನನ್ನ ಸಮಯ ಇವತ್ತು ಕೊನೆಗೊಳ್ಳುತ್ತಾ ಇದೆ. ಆದರೆ ವಿವಿಧ ಲೀಗ್ಗಳ ಸುತ್ತಲಿನ ಆಟದ ಅನ್ವೇಷಣೆ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ಎಲ್ಲ ಫ್ರಾಂಚೈಸಿಗಳಿಗೂ ಧನ್ಯವಾದ ಅಂತ ಬರೆದುಕೊಂಡಿದ್ದಾರೆ. ಉತ್ತರ ಭಾರತದಲ್ಲಂತೂ ವಿಪರೀತವಾಗಿ ಮಳೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಂತೂ ಮೇಘಸ್ಫೋಟದಿಂದಾಗಿ ಭಾರಿ ಅನಾಹುತವೇ ಸೃಷ್ಟಿಯಾಗ್ಬಿಟ್ಟಿದೆ. ವೈಷ್ಣೋವಿ ದೇವಿ ಯಾತ್ರಾ ಮಾರ್ಗದಲ್ಲಿ ಭೂಕುಸಿತಕ್ಕೆ ಬಲಿಯಾದವರ ಸಂಖ್ಯೆ ಈಗ 36ಕ್ಕೆ ಏರಿಕೆ ಆಗ್ತಾ ಇದೆ. 20 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮತ್ತಷ್ಟು ಜನ ಅವಶೇಷಗಳಡಿ ಸಿಲುಕಿರುವಂತಹ ಶಂಕೆ ಇದೆ. ರಕ್ಷಣಾ ಕಾರ್ಯ ಮುಂದುವರಿತಾ ಇದೆ. ವೈಷ್ಣೋದೇವಿ ದೇಗುಲಕ್ಕೆ ಹೋಗುವ ಮಾರ್ಗದ ಅರ್ಧ ಕುವರಿಯಲ್ಲಿರುವಂಥ ಇಂದ್ರಪ್ರಸ್ಥ ಭೋಜನಾಲಯದ ಬಳಿ ಭೂಕುಸಿತ ಆಗಿತ್ತು. ದೋಡಾ ಜಿಲ್ಲೆಯಲ್ಲಿ ಮೇಘಸ್ಫೋಟ ಸಂಭವಿಸಿ 4 ಮೃತರಾಗಿದ್ದಾರೆ. 100 ಮನೆಗಳು, ಸೇತುವೆಗಳು ನೀರಿನಲ್ಲಿ ಕೊಚ್ಚಿ ಹೋಗ್ಬಿಟ್ಟಿವೆ. ಎಲ್ಲಾ ಜಲಾಶಯಗಳು ತುಂಬಿ ಹರಿತಾ ಇವೆ. ನದಿಗಳಂತೂ ವಿಪರೀತವಾಗಿ ಭೋರ್ಗರಿತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗೋಗಿದೆ. ಮೊಬೈಲ್ ಟವರ್ಗಳು ಮತ್ತು ವಿದ್ಯುತ್ ಕಂಬಗಳೆಲ್ಲ ಮುರಿದು ಬಿದ್ದಿದ್ದರಿಂದ ಯಾವ ಸಂಪರ್ಕನೂ ಸಿಗ್ತಾ ಇಲ್ಲ. ಪಂಜಾಬ್ನ ಪ್ರವಾಹ ಪೀಡಿತ ಗ್ರಾಮದಿಂದ 22 CRPF ಸಿಬ್ಬಂದಿ ಮತ್ತು 3 ನಾಗರಿಕರನ್ನ ಸೇನಾ ಹೆಲಿಕಾಪ್ಟರ್ನಲ್ಲಿ ರಕ್ಷಣೆ ಮಾಡಲಾಗಿದೆ. ಸೇನಾ ಹೆಲಿಕಾಪ್ಟರ್ ತೆರಳುತ್ತಲೇ ಇದ್ದಂತಹ ಯೋಧರು ಆಶ್ರಯ ಪಡೆದಿದ್ದ ಕಟ್ಟಡ ಕೆಲವೇ ಕ್ಷಣಗಳಲ್ಲಿ ಕುಸಿಬಿದ್ದಿದೆ. ಗುರುದಾಸ್ಪುರದ ಕರ್ತಾರ್ಪುರ ಕಾರಿಡಾರ್ ಮುಳುಗಡೆಯಾಗಿದೆ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಬಿಯಾಸ್ ನದಿಯ ಪ್ರವಾಹದ ಆತಂಕ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಭಯವನ್ನು ಉಂಟು ಮಾಡ್ತಾ ಇದೆ. ಉತ್ತರಾಖಂಡ್ನಲ್ಲಿ ಜೀವಗಂಗೆ, ಯಮುನೆಯ ರುದ್ರತಾಂಡವ ಕೇಳೋ ಹಾಗೆ ಇಲ್ಲ. ಹೋಗ್ಬೇಡಿ ಆ ಕಡೆಗೆ ಸ್ವಲ್ಪ ದಿನ. ಆಂಧ್ರ ಪ್ರದೇಶದಲ್ಲೂ ಕೂಡ ವರ್ಷದ ಹರೆ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಕಾಮರೆಡ್ಡಿ ಜಿಲ್ಲೆಯ ನಿಜಾಂ ಸಾಗರದ ಬಳಿ ಬ್ರಿಡ್ಜ್ ಕಾಮಗಾರಿಯ ವಾಟರ್ ಟ್ಯಾಂಕ್ ಹೊಳೆಯಲ್ಲಿ ಕೊಚ್ಚಿ ಹೋಗಿದೆ. ಟ್ಯಾಂಕ್ ಏರಿ ಕಾರ್ಮಿಕರು ರಕ್ಷಣೆಗಾಗಿ ಅಂಗಲಾಚಿದ್ದಾರೆ. ಅಲ್ಲದೆ ಸಮೀಪದ ತಾಂಡ ಕೂಡ ಮುಳುಗಿ ಹೋಗಿದೆ. ಬೆಂಗಳೂರಿನಲ್ಲಿ ಇಡೀ ದಿನ ಮೋಡ ಕವಿದ ವಾತಾವರಣ ಇತ್ತು. ಮಧ್ಯಾಹ್ನ ತುಂತುರು ಮಳೆಯಾಯಿತು. ಕೃಷ್ಣಾ ನದಿಗೆ ಹರಿಸಲಾಗ್ತಾ ಇದ್ದ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಯಚೂರಿನ ಲಿಂಗಸೂಗೂರು ತಾಲೂಕಿನ ಚೀಲಹಳ್ಳಿ ಸೇತುವೆ ಪುನಃ ಮುಳುಗಡೆಯಾಗಿದೆ. ಈಗ ಜಲಾಶಯದ ಒಳಹರಿವು ಹೆಚ್ಚಾದ ಹಿನ್ನೆಲೆ ಸದ್ಯ 1,55,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದ್ದು ಚೀಲಹಳ್ಳಿ ಸೇತುವೆ ಪುನಃ ಮುಳುಗಡೆಯಾಗಿದೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಭಾರೀ ಮಳೆ, ಒಂದಷ್ಟು ಅವಾಂತರ ಆಗಿದೆ. ಮುಂದಿನ 3 ದಿನಗಳ ಕಾಲ ಮಳೆಯಾಗಲಿದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಇನ್ನು ಗದಗ ವೀರನಾರಾಯಣ ಅಗ್ರಹಾರ ಖಾನತೋಟದ ರೇಖಾ ಭೂಷಣ್ ಅರಸಿದ್ ಎಂಬ ಬಡ ಕುಟುಂಬದ ಪಾಲಿಗೆ ಪಬ್ಲಿಕ್ ಟಿವಿ ಬೆಳಕಾಗಿದೆ. ತಂದೆ ಭೂಷಣ್ 2 ಕಿಡ್ನಿ ಫೇಲ್ ಆಗಿ ಸಾವನ್ನಪ್ಪಿದ್ರು. ತಾಯಿ ರೇಖಾ ಹಾಗೂ 16 ವರ್ಷದ ಮಗಳು ಸೃಷ್ಟಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಸ್ಥಳೀಯರು ಒಟ್ಟಾಗಿ ಸೇರಿ ಭೂಷಣ್ ಅಂತ್ಯಕ್ರಿಯೆ ತಿಥಿ ಕಾರ್ಯಗಳನ್ನೆಲ್ಲ ಮಾಡಿಬಿಟ್ಟಿದ್ರು. ರೇಖಾ ಮತ್ತು ಸೃಷ್ಟಿ ಜೀವನದ ಬಗ್ಗೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ಅದು ಪ್ರಸಾರವಾಗಿತ್ತು. ಹೃದಯವಂತ ದಾನಿಗಳಾದಂಥ ಉಸಿರು ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಶರಣು ಪಾಟೀಲರು ಅಂದು ಬೆಳಕು ಕಾರ್ಯಕ್ರಮದಲ್ಲಿ ಕೊಟ್ಟಂಥ ವಾಗ್ದಾನವನ್ನು ಇವತ್ತು ಈಡೇರಿಸಿದ್ದಾರೆ. ಇದೀಗ 8 ಅಡಿ ಅಗಲ 30 ಅಡಿ ಉದ್ದ ಇರುವಂಥ ಚಿಕ್ಕ ಮನೆಯ ಗೋಡೆಗಳ ಸಂಪೂರ್ಣ ದುರಸ್ತಿ, ತಗಡಿನ ಮೇಲ್ಛಾವಣಿ, ಕಿಟಕಿ, ಬಾಗಿಲು, ಬಾತ್ರೂಮು, ಮನೆಗೆ ಸಂಪೂರ್ಣ ವಿದ್ಯುತ್ತೀಕರಣ, ಅಳವಡಿಕೆ ಎಲ್ಲವನ್ನು ಕೂಡ ಮಾಡಿಸಿಕೊಟ್ಟಿದ್ದಾರೆ. ಅಷ್ಟಿಲ್ಲದೆ 10ನೇ ಕ್ಲಾಸ್ ಓದ್ತಾ ಇರುವಂಥ ಸೃಷ್ಟಿ ಶಿಕ್ಷಣಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನು ಕೂಡ ಕೊಟ್ಟಿದ್ದಾರೆ. ಕುಟುಂಬ ನಿರ್ವಹಣೆಗೆ ಸ್ಥಳೀಯ ಕ್ರಾಂತಿ ಸೇನೆ ಸಂಘಟನೆಯಿಂದ ರೇಷನ್ ಕಿಟ್ ಕೂಡ ಕೊಟ್ಟಿದ್ದಾರೆ. ಗಣೇಶನ ಹಬ್ಬದ ದಿನವೇ ತಾಯಿ ರೇಖಾ ಜೊತೆಗೆ ಸೃಷ್ಟಿ ಮನೆಗೆ ಕಾಲಿಟ್ಟಿದ್ದಾರೆ. ಪಬ್ಲಿಕ್ ಟಿವಿ ರಂಗನಾಥ್ ಸರ್ಗೆ ಬೆಳಕು ಕಾರ್ಯಕ್ರಮದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ. ಆ ಬಡ ಕುಟುಂಬಸ್ಥರು ನಮಗೆ ಹಾರೈಸಿರೋದನ್ನು ನೋಡಿದರೆ ತುಂಬಾನೇ ಖುಷಿ ಆಗ್ತಿದೆ ಅಂತ ದಾನಿಗಳು ಹೇಳಿದ್ದಾರೆ. ರೇಖಾ ಕೂಡ ಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳಿದ್ದಾರೆ. ಒಳ್ಳೆಯದಾಗಲಿ. ಟಿವಿ ರಂಗನಾಥ್ ಸರ್ನ ಹೋಗಿ ಭೇಟಿ ಮಾಡಿ ಅವರು ನನಗೆ ಒಂದು ವಾಗ್ದಾನ ಮಾಡಿದ್ರು. ನಮ್ಮ ಬೆಳಕು ಕಾರ್ಯಕ್ರಮಕ್ಕೆ ತಾವು ಬೆಳಕನ್ನ ಬಡವರು ಚೆಲ್ತೀರಾ ನಿಮ್ಮ ಮುಖಾಂತರ ಕೇಳಿದಾಗ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಮನೆಯನ್ನ ರೆಡಿ ಮಾಡಿ ರಿಪೇರಿ ಮಾಡಿ ಅವ್ರಿಗೆ ಬೆಳಕನ್ನು ಚೆಲ್ಲುವಂತ ಕೆಲಸ, ನಾವು ಉಸಿರು ಕೊಡುವಂತ ಕೆಲಸ ನಾವು ಮಾಡ್ತಂತ ಹೇಳಿದ್ವಿ. ಅದೇ ರೀತಿ ಈಗ ಅದ್ಭುತವಾಗಿ ಆ ಮನೆಯನ್ನ ನಾವು ಒಂದು ಹನಿ ನೀರು ಒಳಗಡೆ ಬರದಾಗೆ ಅವ್ರ ನೆಮ್ಮದಿಯಿಂದ ಮಲಗುವ ರೀತಿ ಕೆಲಸವನ್ನ ಮಾಡಿದ್ವಿ. ರೇಖಾ ಸಿದ್ದಿಯವರು ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಎಷ್ಟು ನೆಮ್ಮದಿ ಆಗಿದೆ ನನಗಂದ್ರೆ ನನಗೆ ಒಂದು ಹಂಡೆ ಹಾಲು ಕೊಡದಷ್ಟು ನನಗೊಂದು ಖುಷಿ ಆಗಿದೆ. ನಮ್ಮ ಮನೆ ಭಾಳ ಸೋರ್ತಿತ್ರಿ. ಎಲ್ಲ ತಗಡು ಆಮೇಲೆ ಗಾಡಿ ಗಿಡಿ ಎಲ್ಲ ಬೀಳುವಂಗಾಗಿದ್ದು. ಮಳೆ ಬಂದ್ರೆ ಒಟ್ಟು ನಾವು ಎಲ್ಲೇ ಕುಂದ್ರಬೇಕು ಎಲ್ಲೇ ನಿಂದಿರ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಆ ನಮ್ಮ ಮನೆ ಸೋರ್ತಿತ್ತು. ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದೊಳಗೆ ಕರ್ಕೊಂಡು ಹೋಗಿ ಎಲ್ಲರೂ ಸಹಾಯ ಮಾಡಿ ಬಂದು ನೋಡಿ ತಗಡ್ರಿ ಸರ್, ಇದು ಮುಂದಲ್ದು ಗಾಡಿ ಬಾತ್ರೂಮ್ ಅದು ಎಲ್ಲ ಕಟ್ಟಿ. ದೇಶಾದ್ಯಂತ ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಮುಂಬೈನ ರಾಜ ಗಣೇಶ ಗಲ್ಲಿಯಲ್ಲಿ ಗಣಪತಿಯನ್ನು ಕೂರಿಸಲಾಗಿದೆ. ಹೈದರಾಬಾದ್ನ ಪ್ರಸಿದ್ಧ ಖೈರತಾಬಾದ್ನಲ್ಲಿ 69 ಅಡಿ ಎತ್ತರದಲ್ಲಿ ನಿಂತಿರುವ ಗಣೇಶನ ವಿಗ್ರಹ ಕಾಣಬಹುದಾಗಿದೆ. ಬಾಗಲಕೋಟೆಯಲ್ಲಿ ಗಣೇಶೋತ್ಸವ ಹಬ್ಬದ ಸಂಭ್ರಮ ಜೋರಾಗಿತ್ತು. ಕೋಲಾರದಲ್ಲಿ ಲೋಕಮಾನ್ಯ ತಿಲಕ ವಿನಾಯಕ ವಿಸರ್ಜನಾ ಸಮಿತಿ ಬಜರಂಗದಳ ವತಿಯಿಂದ ಧರ್ಮಸ್ಥಳ ಗಣೇಶ ನಿರ್ಮಾಣವನ್ನು ಮಾಡಲಾಗಿದೆ. ಒಳಭಾಗದಲ್ಲಿ ಸುಮಾರು 22 ಅಡಿಯ ಬೃಹತ್ ಕಾಳಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದು ಶುಕ್ರವಾರ ವಿಸರ್ಜನೆ ಮತ್ತು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನ ಪಬ್ಲಿಕ್ ಟಿವಿ ಕಚೇರಿಯಲ್ಲೂ ಕೂಡ ಗಣೇಶನನ್ನು ಪೂಜಿಸಲಾಯಿತು. ಈ ಮಧ್ಯೆ ಮೈಸೂರು ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆಗೆ ವಿಶೇಷ ಪೂಜೆ ಪುನಸ್ಕಾರ ಮಾಡಲಾಯಿತು. ಗಜಪಡೆಗೆ ಕಬ್ಬು, ಬೆಲ್ಲ, ಬಾಳೆಹಣ್ಣನ್ನು ಅರ್ಪಿಸಲಾಯಿತು.